ಹೋಟೆಲ್ ಬಿಸ್ನೆಸ್ ಎಲ್ಲರೂ ಹೇಳಿದಷ್ಟು ಈಸಿ ಬಿಸ್ನೆಸ್ ಅಲ್ಲ. ಈಗ ನನ್ನಲ್ಲಿ ಇದ್ದ ಸ್ಕಿಲ್ ಅನ್ನು ನಾನೊಂದು 10 ಮಕ್ಕಳಿಗೆ ಕೊಟ್ರೆ ಅವರು ನನ್ನ ಹಾಗೆ ಅಥವಾ ನನಗಿಂತ ಬೆಟರ್ ಆಗಿ ಅವರು ಬೆಳಿಬೋದು ಅಂತ ಯಾವಾಗ್ಲೂ ನಾನು ಥಿಂಕ್ ಮಾಡ್ತಾ ಇದ್ದೆ. ನಾವು ಸಕ್ಸಸ್ಫುಲ್ ಆಗ್ಬೇಕಿದ್ರೆ ಅಥವಾ ನಾವು ರೆಕಗ್ನೈಸ್ ಆಗ್ಬೇಕಿದ್ರೆ ನಾವು ಎಲ್ಲರೂ ಮಾಡಿದ್ದನ್ನು ಮಾಡಿದ್ರೆ ನಾವು ರೆಕಗ್ನೈಸ್ ಆಗ್ಲಿಕ್ಕೆ ಆಗಲ್ಲ. ನಾನು ಶ್ರೀಹರ್ಷ ಉಪಾಧ್ಯ, ಉಡುಪಿಯ ಕುಕ್ಕೆಹಳ್ಳಿ ಅನ್ನೋ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದವನು. ನಮ್ಮ ತಂದೆ ಉಡುಪಿಯ ಮೂಡ್ಬೆಟ್ಟು ಸಮೀಪದ ಕೆರೆಮಠದವರು. ನನ್ನ ಇಡೀ ಜೀವನದಲ್ಲಿ ನಾನು ನಂಬಿರುವುದು ಆಹಾರೋದ್ಯಮವನ್ನು ಮಾತ್ರ. ಖಾಲಿ ಆಹಾರೋದ್ಯಮದಿಂದ ನನ್ನ ಬದುಕನ್ನು ನಾನು ಕಟ್ಟಿಕೊಂಡಿದ್ದೇನೆ. ಈಗ ಬೆಳೀತಾ ಇದ್ದೇನೆ ಮತ್ತು ಆಹಾರೋದ್ಯಮದೊಟ್ಟಿಗೆ ನನ್ನ ಜೀವನ ಸಾಗ್ತಾ ಇದೆ. ಎಲ್ಲ ಮಕ್ಕಳಿನ ಹಾಗೆ ನನ್ನ ಜೀವನ ಇರಲಿಲ್ಲ. ನಾನು ತುಂಬ ಪುಟ್ಟ ಮಗುವಿಂದನೂ ಆಹಾರೋದ್ಯಮವನ್ನೇ ಇಷ್ಟಪಟ್ಕೊಂಡು ಅದರೊಟ್ಟಿಗೆ ಇದ್ದವನು. ಒಂದು 8 ವರ್ಷದಿಂದ ನಾನು ಈ ಅಡುಗೆ ಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ನಾನು ಎಲ್ರಿಗೂ ಅಡುಗೆ ಅನ್ನೋದೊಂದು ಸಾಮಾನ್ಯ ವಿಷಯ ಆದರೆ ನನಗದು ಕಲೆ, ನನ್ನ ದೇವರು, ನನ್ನ ಉಸಿರು. ನಾನು ಅದರಿಂದಲೇ ಬದುಕಿರೋದು. ನನ್ನ ಗಾಡಿಯಲ್ಲಿ ಸಹ ನಾನು ಪಾಕ ಸರಸ್ವತಿ ಅಂತಲೇ ಹಾಕಿದ್ದೇನೆ. ನಾನು ಏನೇನೆಲ್ಲ ಮಾಡಿಕೊಂಡಿದ್ದೇನೋ, ಕಟ್ಟಿಕೊಂಡಿದ್ದೇನೋ, ನನಗೇನೆಲ್ಲ ಕೊಟ್ಟಿದೆಯೋ ಎಲ್ಲ ಅಡಿಗೆ. ಆದರೆ ಈ ನಿರಂತರ 18 ವರ್ಷಗಳ ಅಡಿಗೆಯೊಟ್ಟಿಗೆ ನನ್ನ ಪ್ರಯಾಣವನ್ನು ಇಲ್ಲಿ ನಾನು ಹೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನಾನು ಹೇಗೆ ಆಹಾರೋದ್ಯಮದಲ್ಲಿ ನನಗೆ ಆಸಕ್ತಿ ಬಂತು, ಹೇಗೆ ನಾನು ಆ ಅಡುಗೆ ಮಾಡೋದನ್ನು ಶುರು ಮಾಡಿದೆ, ಅದೇ ಉದ್ಯಮದಲ್ಲಿ ಏನನ್ನೆಲ್ಲ ನಾನು ಮಾಡಿದ್ದೇನೆ, ಯಾವ ಸವಾಲುಗಳು ನನಗೆ ಬಂದಿದೆ, ಅದನ್ನು ಹೇಗೆ ನಾನು ಆ ಚಾಲೆಂಜನ್ನು ಫೇಸ್ ಮಾಡಿದ್ದೇನೆ, ಅದನ್ನೆಲ್ಲ ಒಂದು ಚಿಕ್ಕದಾಗಿ ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನಾನು 8 ವರ್ಷದಲ್ಲಿರುವಾಗ ನನ್ನ ತಂದೆ ಒಂದು ಕೇಟ್ರಿಂಗ್ ಉದ್ಯಮ ನಡೆಸ್ತಾಯಿದ್ರು ಬ್ಯಾಂಗ್ಳೂರಲ್ಲಿ. ನನ್ನ ತಾಯಿ ಒಂದು ಹೋಟೆಲಲ್ಲಿ ಮ್ಯಾನೇಜರ್ ಆಗಿದ್ದರು. ಇವರಿಬ್ಬರು ಆಹಾರೋದ್ಯಮದಲ್ಲೇ ಇದ್ದ ಕಾರಣ ಏನೋ ಅವರ ಆಶೀರ್ವಾದದಿಂದ ನನಗೆ ಆಹಾರೋದ್ಯಮದಲ್ಲಿ ತುಂಬ ಆಸಕ್ತಿ ಸಿಕ್ಕಿದೆ. ನಾನು ಎಲ್ಲ ಮಕ್ಕಳು ಮನೆಯಿಂದ ಆಚೆ ಬರುವಾಗ ಕಬಡ್ಡಿ ಆಡೋದು, ಕ್ರಿಕೆಟ್ ಆಡೋದು, ಬ್ಯಾಡ್ಮಿಂಟನ್ ಆಡೋದು ಇದನ್ನೆಲ್ಲ ನೋಡ್ತಾಯಿದ್ರೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆಯಿಂದ ಆಚೆ ಬರುವಾಗ ಒಂದು ಕಡೆ ಸಾಂಬಾರು ಕುದೀತಾ ಇರ್ತದೆ, ಒಂದು ಕಡೆ ಪಲ್ಯ ಆಗ್ತಾ ಇರ್ತದೆ, ಒಂದು ಕಡೆ ಚಟ್ನಿಗೆ ರುಬ್ತಾ ಇರ್ತಾರೆ. ಈ ಪರಿಮಳಗಳನ್ನೆಲ್ಲ ಆಸ್ವಾದಿಸ್ಕೊಂಡೇ ನನ್ನ ಬಾಲ್ಯ ಬೆಳೆದಿರೋದು. ಅದನ್ನು ನೋಡ್ತಾ ನೋಡ್ತಾ ನನಗೆ ಅನಿಸ್ತು, ಈ ಉದ್ಯಮ ಇಷ್ಟು ಒಳ್ಳೆ ಉಂಟಲ್ಲ, ನಾನು ಯಾಕೆ ಇದನ್ನೆಲ್ಲ ಕಲಿಬಾರ್ದು ಅಂತ 8 ವರ್ಷದಿಂದಲೇ ನಾನು ಆಹಾರೋದ್ಯಮದಲ್ಲಿ ನನ್ನ ಜೀವನವನ್ನು ತೊಡಗಿಸ್ಕೊಂಡಿದ್ದೇನೆ. ಮೊದಲಿಗೆ ನಾನು ಕೇಟ್ರಿಂಗಿಗೆಲ್ಲ ಹೋಗ್ತಾ ಇದ್ದೆ. ಕೇಟ್ರಿಂಗಿಗೆ ಹೋಗುವಂಥ ಅನುಭವ ಅಷ್ಟು ಆಸ್ವಾದಕರ ಇರೋದಿಲ್ಲ. ಯಾಕಂದರೆ ನಮಗೆ ರಾತ್ರಿ ಮಲಗಲಿಕ್ಕೆ ಜಾಗ ಇರೋದಿಲ್ಲ. ಕೆಲವೊಮ್ಮೆ ಪೇಪರ್ ಹಾಕಿ ಮಲಗಬೇಕಾಗ್ತದೆ, ಕೆಲವೊಮ್ಮೆ ಅಕ್ಕಿ ಮುಟ್ಟೆಯನ್ನೇ ದಿಮ್ ಮಾಡಿಕೊಳ್ಬೇಕಾಗ್ತದೆ. ನನಗೆ ಕಲೀಲೇಬೇಕು ಅಂತ ಆಸಕ್ತಿ ಇದ್ದ ಕಾರಣ ನಾನು ಅದನ್ನೆಲ್ಲ ಒಪ್ಪಿಕೊಂಡಿದ್ದೇನೆ. ಮತ್ತು ನಾನು ಯಾವುದನ್ನು ಕಷ್ಟ ಅಂತ ಅಂದ್ಕೊಳ್ಳಲಿಲ್ಲ. ನನಗೆ ಅದು ಖುಷಿ ಆಗ್ತಾಯಿತ್ತು. ಸೊ ನಾನು ಇಷ್ಟು ವಿಷಯ ಕಲಿತಾ ಇದ್ದೇನೆ, ಅದರೊಟ್ಟಿಗೆ ನನಗೆ ಸ್ವಲ್ಪ ಹಣ ಸಹ ಸಿಗ್ತಾಯಿತ್ತು. ಈ 2 ವಿಷಯಗಳು ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಇದನ್ನೇ ಇದರಲ್ಲೇ ನಾನು ಬೆಳಿಬೇಕು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಆಗ ನನಗೆ ಯಾರೋ ಹೇಳಿದರು, ಈಗ ಇದರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಉಂಟು, ನೀವು ಅದರಲ್ಲೇ ಬೆಳಿಬೋದು ಅಂತ. ಸೊ ಬ್ಯಾಂಗ್ಳೂರಿಂದ ಸೀದಾ ನಾನು ಆಳ್ವಾಸಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಬಂದೆ. 3 ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವಾಗ ಸಾಧಾರಣ ನಮ್ಮ ಜಿಲ್ಲೆಯಲ್ಲಿ ಆಗ್ತಿದ್ದ ಎಲ್ಲ ಅಡುಗೆ ಸ್ಪರ್ಧೆಗಳು ಅಥವಾ ನಮ್ಮ ರಾಜ್ಯದಲ್ಲಿ ಆಗ್ತಿದ್ದ ಅಡುಗೆ ಸ್ಪರ್ಧೆಗಳಿಗೆ ನಾನು ಹೋಗ್ತಾ ಇದ್ದೆ. ನನಗೆ ಒಂದು ಜಿಲ್ಲೆಯ ಮಟ್ಟದಲ್ಲಿ ಒಂದು 8 ಪ್ರಶಸ್ತಿಗಳು ಸಿಕ್ಕಿದೆ, ರಾಜ್ಯ ಮಟ್ಟದಲ್ಲಿ ಒಂದು 2-3 ಪ್ರಶಸ್ತಿ. ಅದನ್ನು ಮಾಡ್ತಾ ಮಾಡ್ತಾ ನನಗೆ ಅನಿಸಿತ್ತು, ನಾನು ಯಾಕೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗಳಿಗೆಲ್ಲ ಹೋಗಬಾರ್ದು ಅಂತ ನನ್ನಲ್ಲೇ ಒಂದು ಕ್ಯೂರಿಯಾಸಿಟಿ ಹುಟ್ಟಿಕೊಂಡಿತ್ತು. ನಾನು ಹಾಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದೆ. ಅದರಲ್ಲೂ ನನಗೆ 2 ಕಂಚಿನ ಪದಕಗಳು ಸಿಕ್ಕಿದೆ. ಥೈಲ್ಯಾಂಡಲ್ಲಿ ಆದ ಕಾಂಪಿಟೇಷನಲ್ಲಿ 1200 ಪಾರ್ಟಿಸಿಪೆಂಟ್ಸ್ ಇರುವಂಥ 60 ದೇಶದ ಪಾರ್ಟಿಸಿಪೇಟ್ ಮಾಡಿರುವ ಒಂದು ಕಾಂಪಿಟೇಷನಲ್ಲಿ ನನಗೆ ಕಂಚಿನ ಪದಕ ಸಿಕ್ಕಿದೆ. ನನ್ನ
ಜೀವನವೇ ಹಾಗೆ, ಆಹಾರೋದ್ಯಮವೇ ಎಲ್ಲ ಕೊಟ್ಟಿರೋದು ನನಗೆ. ಏನೂ ಮಾಡಿದವರು ಆಹಾರೋದ್ಯಮಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ನನಗೇನು ಗೊತ್ತಿರಲಿಲ್ಲ, ನಾನು ಇಲ್ಲಿಗೆ ಬಂದಿದ್ದೇನೆ, ನನಗೆ ಎಲ್ಲ ಆಹಾರೋದ್ಯಮವೇ ಕೊಟ್ಟಿದೆ. ಮತ್ತು ಆಹಾರೋದ್ಯಮದಲ್ಲೇ ಇದ್ದ ಕಾರಣ ನನಗೆ ಇದರಲ್ಲೇ ಎಂತಾದರೂ ಒಂದು ನಾನು ಬಿಸ್ನೆಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಮತ್ತು ಆ ಸವಾಲುಗಳನ್ನೆಲ್ಲ ನೋಡ್ತಾ ಈ ಬಿಸ್ನೆಸ್ ಮಾಡೋದು, ಹೋಟೆಲ್ ಬಿಸ್ನೆಸ್ ಎಲ್ಲರೂ ಹೇಳಿದಷ್ಟು ಈಸಿ ಬಿಸ್ನೆಸ್ ಅಲ್ಲ. ಮತ್ತು ಹೋಟೆಲ್ ವರ್ಕ್ ಅನ್ನೋದೇ ಅಷ್ಟು ಈಸಿ ಇಲ್ಲ. ಎಲ್ಲರೂ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನಾವು ಹೋಟೆಲ್ ಉದ್ಯಮದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ರೆ ತುಂಬ ಹಾರ್ಡ್ ವರ್ಕ್ ಇದ್ದಂಥ ಒಂದು ಕೆಲಸ ಇದು. ಯಾಕಂದರೆ ನೀವು ಬೆಳಿಗ್ಗೆ 5 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದರೆ ರಾತ್ರಿ 10 ಗಂಟೆ ತನಕ ಕೆಲಸ ಹೋಗ್ತದೆ. ಯಾವುದೇ ಇವತ್ತು ಮಾಡುವ ಕೆಲಸವನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಲಿಕ್ಕಾಗಲ್ಲ. ನಾಳೆಗೆ ಬೇಕಿದ್ದ ದೋಸೆಗೆ ನೆನೆಸ್ಲಿಕ್ಕಿದ್ದದ್ದು ಇವತ್ತು ನೆನೆಸಲೇಬೇಕು. ನಾಳೆಗೆ ಬೇಕಿದ್ದ ಯಾವುದಾದ್ರೂ ಪ್ರಿಪ್ರೇಷನ್ ಮಾಡಲಿಕ್ಕಿದ್ರೆ ಅದನ್ನು ಇವತ್ತು ಮಾಡಲೇಬೇಕು. ಬ್ಯಾಂಕಿಂಗ್ ಉದ್ಯಮವೋ ಅಥವಾ ಬೇರೆ ಉದ್ಯಮದಲ್ಲಾದರೆ ಅದನ್ನು ನಾಳೆಗೆ ದೂಡ್ಬೋದು. ಇಲ್ಲಿ ಅದು ಸಾಧ್ಯವೇ ಇಲ್ಲ. ನನಗೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಈ ಉದ್ಯಮದಲ್ಲಿ ತುಂಬ ಆಸಕ್ತಿ ಬಂತು. ನನ್ನ ಕೆರಿಯರನ್ನು ನಾನು ತಾಜಿಂದ ಸ್ಟಾರ್ಟ್ ಮಾಡಿದೆ, ತಾಜ್ ಗ್ರೂಪ್ಸಿಂದ. ಅದಾದ ನಂತರ ನಾನು US ಇದ್ದೆ, ಅಮೇರಿಕಾದಲ್ಲಿ ಸ್ವಲ್ಪ ಟೈಮ್ ಇದ್ದೆ. 2-3 ವರ್ಷ ಹೋಟೆಲಲ್ಲಿ ವರ್ಕ್ ಮಾಡ್ತಾ ನನಗೆ ಅನಿಸ್ತು, ನನ್ನಿಂದ ಸೊಸೈಟಿಗೇನು ಕಾಂಟ್ರಿಬ್ಯೂಷನ್ ಆಗ್ತಾಯಿಲ್ಲ. ನಾನು ಇದರಿಂದ ಹಣ ತೊಗೊಳ್ತಾ ಇದ್ದೇನೆ, ನನ್ನ ಜೀವನ ನಡೆಸ್ತಾ ಇದ್ದೇನೆ, ನನಗೇನು ಸೊಸೈಟಿಗೆ ನಾನೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತ. ಆಗ ನನಗೆ ಫಸ್ಟ್ ಅನಿಸಿದ್ದು, ಈಗ ನನ್ನಲ್ಲಿ ಇದ್ದ ಸ್ಕಿಲ್ಲನ್ನು ನಾನೊಂದು 10 ಮಕ್ಕಳಿಗೆ ಕೊಟ್ಟರೆ ಅವರು ನನ್ನ ಹಾಗೆ ಅಥವಾ ನನಗಿಂತ ಬೆಟರಾಗಿ ಅವರು ಬೆಳಿಬೋದು ಅಂತ ನಾನು ಟೀಚಿಂಗ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡೆ. ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಟೀಚ್ ಮಾಡಲಿಕ್ಕೆ ಸೇರಿಕೊಂಡೆ. ಫಸ್ಟಿಗೆ ನಾನು KLEಯಲ್ಲೇ ಸ್ಟಾಫ್ ಆಗಿದ್ದೆ, KL ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ. ಆದರೆ ಹೋಟೆಲಲ್ಲಿ ಕೆಲಸ ಮಾಡೋದಕ್ಕಿಂತ ಇದು ತುಂಬ ವಿಭಿನ್ನವಾಗಿತ್ತು. ಮಕ್ಕಳ ಮನಸ್ಸು ಜೊತೆಗೆ ನಾವು ಇರ್ತೇವೆ, ಅವರನ್ನು ತುಂಬ ಮೋಟಿವೇಟ್ ಮಾಡಿ ನಾವು ಈ ಉದ್ಯಮಕ್ಕೆ ಕರ್ಕೊಂಡು ಬರಬೇಕಾಗ್ತದೆ. ಯಾಕಂದರೆ ಈ ಉದ್ಯಮದಲ್ಲಿ ಎರಡೇ ಇರೋದು, ಒಂದು ಹಾರ್ಡ್ ವರ್ಕ್, ಇನ್ನೊಂದು ಕ್ರಿಯೇಟಿವಿಟಿ. ನಿಮಗೆ ಮೆಂಟಲ್ ಸ್ಟ್ರೆಸ್ ಅನ್ನೋದು ಅಷ್ಟು ಇರೋದಿಲ್ಲ, ಫಿಸಿಕಲ್ ಸ್ಟ್ರೆಸ್ ಜಾಸ್ತಿ. ಈಗ ನಾನು ಹೋಟೆಲಲ್ಲಿ ವರ್ಕ್ ಮಾಡುವಾಗ ಸಹ ಅದೊಂದು ಅಷ್ಟು ಈಸಿಯ ಪ್ರೊಸೆಸ್ ಅಲ್ಲ. ನಿಮಗೆ ಡೈಲಿ ಒಂದು 16 ಅವರಿದು ವರ್ಕ್ಲೋಡ್ ಇರ್ತದೆ. ಅಥವಾ ನೀವು ಕಲಿಬೇಕಿದ್ರೆ ನೀವು ಎಕ್ಸ್ಟ್ರಾ ಟೈಮ್ ಕೊಡಲೇಬೇಕಾಗ್ತದೆ, ಯಾರಿಂದಲೂ ಕಲೀಲಿಕ್ಕಾಗಲ್ಲ. ಈಗ ಒಂದು ಪ್ರಾಡಕ್ಟನ್ನು ನಾವು ಕಲಿಯುವುದು, ಫುಡ್ ಪ್ರಾಡಕ್ಟನ್ನು ತುಂಬ ಈಸಿ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ, ಅಥವಾ ತುಂಬ ವಿಷಯಗಳಿದೆ. ನಾನು ಅಡಿಗೆ ಹೋಗುವ ಟೈಮಲ್ಲಿ ಹೇಗೆ ಅಂದರೆ, ಒಂದು ಸ್ವೀಟ್ ಕಲಿಬೇಕಿದ್ರೆ ಒಂದು 2-3 ವರ್ಷ ಅವನು ಅದನ್ನು ಅಳತೆ ಮಾಡಬೇಕು ಪ್ರಾಡಕ್ಟನ್ನು ಸೀನಿಯರ್ ಒಟ್ಟಿಗೆ, ಮತ್ತು ಮೆಲ್ಲ ಪಾಕ ಮಾಡೋದು ಹೇಳಿಕೊಡ್ತಾರೆ. ನಂತರ 1-2 ವರ್ಷ ಆದ ಮೇಲೆ ಆ ಪ್ರಾಡಕ್ಟ್ ಮಾಡೋದು ಹೇಳಿಕೊಡ್ತಾರೆ. ಹೀಗೆ ಒಂದು ಪ್ರಾಡಕ್ಟನ್ನು ಕಲೀಲಿಕ್ಕೆ ಮಿನಿಮಮ್ 2-3 ವರ್ಷದ ಟೈಮ್ ಇರ್ತದೆ. ಈ 3 ವರ್ಷ ಅವನು ಆ ಪ್ರಾಡಕ್ಟನ್ನು ಕಲಿತ ಮೇಲೆ ಜೀವನದಲ್ಲಿ ಯಾವತ್ತೂ ಮರೀಲಿಕ್ಕಾಗಲ್ಲ. ಈಗೇನಾಗಿದೆ, ಯೂಟ್ಯೂಬಿಂದ ಕಲಿತಾ ಇದ್ದಾರೆ ಅಥವಾ ತುಂಬ ಫಾಸ್ಟಾಗಿ ಕಲಿತಾ ಇದ್ದಾರೆ, ಅವರು ಲಾಂಗ್ ಟೈಮಿಗೆ ಅದು ಆ ಸ್ಕಿಲ್ ಅವ್ರ ಹತ್ರ ಉಳಿತಾ ಇಲ್ಲ. ನಾನು ನೋಡಿದಾಗೆ ಎಷ್ಟೊಂದು ಏನಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಕೆಲವು ಕಾಲೇಜ್, ಎಕ್ಸೆಪ್ಷನಲ್ ಕಾಲೇಜ್ ಬಿಟ್ಟರೆ ಎಲ್ಲ ಕಾಲೇಜಲ್ಲಿ ಅದೊಂದು ನಾರ್ಮಲ್ BCom BBM ಕೋರ್ಸಿನಾಗೆ ಆಗಿದೆ ಈಗ. ಅಂದರೆ ಒಂದು ಸಲ ಸರ್ ಹೇಳಿಕೊಡ್ತಾರೆ, 2ನೇ ಸಲ ಮಕ್ಕಳು ಮಾಡ್ತಾರೆ, ಅಲ್ಲಿಗೆ ಸಿಲೆಬಸ್ ಆಯಿತು ಅಂತ. ಆದರೆ ಕಲಿನರಿ ಆರ್ಟ್ಸ್, ಅಡಿಗೆ ಕಲೆ ಅನ್ನೋದು ಅದು ಪ್ರಾಕ್ಟೀಸ್ನಿಂದ ಬರುವಂಥದ್ದು. ನಿಮ್ಮ ಪ್ಯಾಷನ್ನಿಂದ ಬರುವಂಥದ್ದು. ಅದನ್ನು ನಾವು ಒಂದು ದಿವಸ ಮಾಡಿ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು ಕೇಕ್ ಮಾಡೋದು, ಒಂದು ಬಿಸ್ಕೆಟ್ ಮಾಡೋದು ಮಿನಿಮಮ್ ಒಂದು 5-10 ಸಲ ಮಾಡಿದರೆ ಮಾತ್ರ ನಮಗೆ ಆ ಎಕ್ಸ್ಪರ್ಟೀಸ್ ಸಿಗ್ತದೆ. ಸೊ ಅದನ್ನು ಯಾವ ಕಾಲೇಜವರು ಮಾಡ್ತಾಯಿಲ್ಲ. ಆದರೆ ನಾವು ಯಾವ ಕಾಲೇಜನ್ನು ರಿಪೇರ್ ಮಾಡಲಿಕ್ಕಾಗಲ್ಲ, ಅಥವಾ ಕೆಲವು ಕಾಲೇಜ್ ಮಾಡ್ತಿದ್ದಾರೆ, ಎಲ್ಲ ಕಾಲೇಜವರು ಮಾಡ್ತಾಯಿಲ್ಲ. ನಾವು ಅದಕ್ಕೆ ನಮ್ಮದೇ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ನಾನು ನನ್ನ 2 ಗೆಳೆಯರು ಸೇರಿಕೊಂಡು ನಾವು ಉಡುಪಿಯಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿದ್ದೇವೆ. ಈ ಅಡುಗೆಗೆ ಅಂದರೆ ನಾವು ಈಗ ಬೇಕ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮುಂದೆ ನಾವು ಕಲಿನರಿ ಆರ್ಟ್ಸ್ ಮತ್ತು ಇಂಡಿಯನ್ ಸ್ವೀಟ್ಸ್ 2 ಕೋರ್ ಡೊಮೇನನ್ನು ಕವರ್ ಮಾಡಲಿಕ್ಕಿದ್ದೇವೆ. ನಮ್ಮ ಉದ್ದೇಶ ಏನಿದೆ ಅಂದರೆ, ಈ ಅಡುಗೆ ಕಲಿಬೇಕಂತ ಇರೋರಿಗೆ ಅಟ್ಲೀಸ್ಟ್ ಒಂದು 20-25 ಸಲ ಒಂದು ಪ್ರಾಡಕ್ಟನ್ನು ನಾವು ಟ್ರಯಲ್ ಮಾಡಲಿಕ್ಕೆ ಕೊಡಬೇಕು. ಆ ಟ್ರಯಲ್ ಮಾಡಲಿಕ್ಕೆ ಕೊಟ್ಟರೆ ಮಾತ್ರ ಅದರಲ್ಲಿ ಅವರಿಗೆ ಪರಿಪೂರ್ಣವಾದ ಸಾರ್ಥಕತೆ ಸಿಗುತ್ತೆ, ಕಲೀಲಿಕ್ಕೆ ಗೊತ್ತಾಗ್ತದೆ. ಈ 1-2 ಸಲ ಮಾಡಿದರೆ ಆ ಪ್ರಾಡಕ್ಟನ್ನು ಅವ್ರು ಮತ್ತೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಹಾಗಾಗಿ ನಾವೇ ಇಲ್ಲಿ ಒಂದು
ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದಲ್ಲದೆ ಈಗ ನಾನೊಂದು ಹೊಸ ಉದ್ಯಮಕ್ಕೆ ಇಳಿತಾ ಇದ್ದೇನೆ. ಹೊಸ ಉದ್ಯಮ ಅಲ್ಲ, ಅಂದರೆ ಈ ಉದ್ಯಮದಲ್ಲಿ ನನ್ನ ಸತತ 5 ವರ್ಷದ ಪರಿಶ್ರಮ ಇದೆ. ಈಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಬೇಕಿದ್ರೆ, ನಾನು ಸ್ವಲ್ಪ ವರ್ಷಗಳ ಹಿಂದೆ ಒಂದು 50,000 ಸಂಬಳಕ್ಕೆ ಒಂದು ಕಂಪನಿಯಲ್ಲಿದ್ದೆ. ನನ್ನ ಹತ್ರ ಒಂದು 2 ಲಕ್ಷ ರೂಪಾಯಿ ಸ್ಟಾಕ್ ಆದ ಅಮೌಂಟ್ ಇತ್ತು. ನನಗೊಂದು ಕಾರ್ ತೊಗೊಳ್ಬೇಕಿತ್ತು. ಅಂದರೆ ನಮ್ಮ ಮನೆಯಲ್ಲಿ ಕಾರ್ ಇರಲಿಲ್ಲ. ಒಂದು ಟಾಟಾ ಟಿಯಾಗೋ ಕಾರ್ ತೊಗೊಳ್ಬೇಕಂತ ನಾನು ಶೋರೂಮಿಗೆ ಹೋಗಿದ್ದೆ. 8 ಲಕ್ಷ ಇತ್ತು ಆಗ ಟಾಪ್ ಎಂಡ್ ಗಾಡಿಗೆ. ಅವರು ಒಂದು 8,000ದಷ್ಟು EMI ಬರ್ತದೆ ಅಂತ ಹೇಳಿದರು. ಈ EMI ಅಮೌಂಟನ್ನು ಸಂಬಳದಿಂದ ಕೊಡಬೇಕಲ್ಲ, ಇದಕ್ಕೆ ಬೇರೆ ಏನಾದರೂ ಮಾಡುವ, ಏನಾದರೂ ಒಂದು ರೆವೆನ್ಯೂ ಜನ್ರೇಷನ್ ಮಾಡುವ, ಬಿಸ್ನೆಸ್ ಮಾಡುವ ಅಂತ ನಾನು ಸ್ಟಾರ್ಟ್ ಮಾಡಿದ್ದ ಉದ್ಯಮ ಇದು ಇನ್ಸ್ಟೆಂಟಾಗಿ ಸೂಪ್ ಮಾಡುವಂಥ ಮಿಷಿನ್. ಇದನ್ನು ನಾನೇ R&D ಮಾಡಿರೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಮತ್ತು ಇದಕ್ಕೆ ಈ ಬಿಸ್ನೆಸ್ಸಿಗೆ ಸಹ ತುಂಬ ಅವಾರ್ಡ್ಸ್ ಬಂದಿದೆ. ಹೋದ ವರ್ಷ ನಮ್ಮ ಮಾಹೆ ಇನೋವೇಷನ್ ಅವಾರ್ಡ್ ಕೂಡ ಈ ಬಿಸ್ನೆಸ್ಸಿಗೆ ಸಿಕ್ಕಿದೆ. ಈ ನಮ್ಮ ಕಾಫಿ ಟೀ ವೆಂಡಿಂಗ್ ಮಿಷಿನ್ ಟೈಪ್ ಇದೆ, ಸೂಪ್ ಮಾಡುವಂಥ ಮಿಷಿನ್ ಇದು. ನಾನು ಕೂಡಿಟ್ಟಂಥ 2 ಲಕ್ಷ ರೂಪಾಯಿನ ಹಾಕಿ ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್. 2-3 ವರ್ಷ ನಮಗೆ ಈ ಮಾಡ್ಯೂಲನ್ನು ರೆಡಿ ಮಾಡಲಿಕ್ಕೆ, ಅಂದರೆ ರೆವೆನ್ಯೂ ಮಾಡ್ಯೂಲೇ ರೆಡಿ ಮಾಡಲಿಕ್ಕೆ ಬೇಕಾಯಿತು. ನನಗೆ ಸುಮಾರು ಸಲ ಅನಿಸಿತ್ತು ನಾನು ಕಾರ್ ತೊಗೊಂಡು ಸುಮ್ಮನೆ ಇರ್ಬೋದಿತ್ತು ಅಂತ. ಆದರೆ ಯಾವಾಗಲೂ ಒಂದು ಹೊಸತ್ತೇನಾದರೂ ಮಾಡಬೇಕು, ಯಾರು ಮಾಡೋದನ್ನು ಒಂದು ತುಡಿತ ಇದ್ದ ಕಾರಣ ನಾ ಈ ಬಿಸ್ನೆಸ್ ಪ್ರಾಜೆಕ್ಟನ್ನು ಟೇಕ್ ಆಫ್ ಮಾಡಿದೆ. ಈಗ ನಮ್ಮದೊಂದು 5 ಲೊಕೇಶನಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ನಾವು ಸೂಪ್ಸ್ ಸೆಲ್ ಮಾಡ್ತಾಯಿದ್ದೀವಿ. ಅದರೊಟ್ಟಿಗೆ ಏನಂದರೆ ನಮಗೆ ನ್ಯಾಷನಲ್ ವೈಡ್ ರೆಕಗ್ನೈಸೇಷನ್ ಸಹ ಸಿಕ್ಕಿದೆ. ಯಾಕಂದರೆ ಈ ಮಿಷಿನ್ ಎಲ್ಲೂ ಸಹ ಇಲ್ಲ, ಯಾರು ಸೂಪ್ ವೆಂಡಿಂಗ್ ಮಾಡ್ತಾಯಿಲ್ಲ, ನಾವೇ ಫಸ್ಟ್ ಇರೋದು ಆ ಫಾರ್ಮೆಟಲ್ಲಿ. ಸೊ ಯಾವುದೇ ಒಂದು ಹೊಸದನ್ನು ಮಾಡಲಿಕ್ಕೆ ಹೋಗುವಾಗ ತುಂಬ ಚಾಲೆಂಜಸ್ ಬರ್ತದೆ. ನನಗೆ ಸಹ ಹಾಗೆ ತುಂಬ ಸವಾಲು ಬಂದಿದೆ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ ಮೇಲೆ ಸಾಧಾರಣ ಒಂದು 28 ದೇಶಗಳನ್ನ ಸುತ್ತಿದ್ದೇನೆ. ಅಂದರೆ ನಾನೇ ಹೇಳೋದಾದರೆ ಕೇವಲ ಒಂದು ಅಡುಗೆ ಭಟ್ಟನ ಮಗ, ಒಂದು ಚಿಕ್ಕ ಉದ್ಯಮದಲ್ಲಿದ್ದವನು 28 ದೇಶ ಸುತ್ತಿದ್ದೇನೆ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಆಹಾರೋದ್ಯಮವೇ, ಕಲಿನರಿ ಆರ್ಟ್ಸೇ, ಬೇರೇನಿಲ್ಲ. ಅದಕ್ಕೆ ನಾನು ಅದನ್ನೇ ದೇವರು ಅಂತ ಹೇಳೋದು. ನಾನು ಹೇಳೋದಾದರೆ ಪಾಕಕಲಾ ನಾಹಂ ಜೀನಾಮಿ ಅಂತ. ಅದಿಲ್ಲ ಅಂದರೆ ನಾನು ಬದುಕಲಿಕ್ಕಾಗಲ್ಲ, ಅದರೊಟ್ಟಿಗೆ ನಾನು ಬೆರ್ತೋಗಿದ್ದೇನೆ. ಮತ್ತು ಉಡುಪಿಯವರಾಗಿರೋದ್ರಿಂದ ಉಡುಪಿಯ 60% ಜನ ಇರೋದೇ ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಬೇರೆಯವ್ರಿಗೆ ಅದು ತೊಡುವ ಬಟ್ಟೆ ಆದರೆ ನಮಗೆ ಮೈಗಂಟಿದ ಚರ್ಮ, ನಮಗೆ ಅದು ಬ್ಲಡ್ಡಲ್ಲೇ ಬಂದಿರ್ತದೆ. ಅಡಿಗೆ ಮಾಡೋದು, ಆ ಮೆಟೀರಿಯಲ್ಸನ್ನು ಬ್ಯಾಲೆನ್ಸ್ ಮಾಡೋದು, ಅದನ್ನು ಹೇಗೆ ಯೂಟಿಲೈಸ್ ಮಾಡೋದು ಅಂತ. ಸೊ ಹೀಗೆ 2 ಲಕ್ಷದಿಂದ ಶುರು ಮಾಡಿದಂಥ ಉದ್ಯಮ ಈಗ ದೊಡ್ಡದಾಗಿ ಬೆಳೀತಾ ಇದೆ. ಅದೊಂದು ನನಗೆ ತುಂಬ ಖುಷಿ. ಮತ್ತು ಯಾವುದೇ ಒಂದು ಐಡಿಯಾ ಈಗ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದರೆ 121 ಕೋಟಿ ಜನಸಂಖ್ಯೆಯಲ್ಲಿ 60 ಕೋಟಿ ಜನಗಳ ಹತ್ರ ಐಡಿಯಾ ಇದೆ. ಬಟ್ ಐಡಿಯಾ ಸಕ್ಸಸ್ಫುಲ್ ಆಗೋದು ಯಾವಾಗ ಅಂದರೆ ಎಕ್ಸಿಕ್ಯೂಷನ್ ಮಾಡುವಾಗ. ಎಕ್ಸಿಕ್ಯೂಷನಲ್ಲಿ ನಮಗೆ ತುಂಬ ಎರರ್ಸ್ ಬರ್ತದೆ. ಆ ಎರರ್ಸ್ ಮತ್ತು ಚಾಲೆಂಜಸನ್ನು ನಾವು ಹೇಗೆ ಟೇಕ್ ಆಫ್ ಮಾಡ್ತೀವಿ, ಹೇಗೆ ರಿಸಾಲ್ವ್ ಮಾಡ್ತೇವೆ, ಅದರಲ್ಲಿ ನಮ್ಮ ಒಂದು ಬಿಸ್ನೆಸ್ ಐಡಿಯಾ ಡೆವಲಪ್ ಆಗ್ತದೆ. ಸೊ ಯಾವಾಗಲೂ ನಾನು ಥಿಂಕ್ ಮಾಡ್ತಾಯಿದ್ದೆ, ನಾವು ಸಕ್ಸಸ್ಫುಲ್ ಆಗಬೇಕಿದ್ರೆ ಅಥವಾ ನಾವು ರೆಕಗ್ನೈಸ್ ಆಗಬೇಕಿದ್ರೆ ನಾವು ಎಲ್ಲರೂ ಮಾಡಿದ್ದನ್ನು ಮಾಡಿದರೆ ನಾವು ರೆಕಗ್ನೈಸ್ ಆಗಲಿಕ್ಕಾಗಲ್ಲ. ನಾವು ವಿ ಹ್ಯಾವ್ ಟು ಡೂ ಸಮಥಿಂಗ್ ವಿಚ್ ಈಸ್ ಔಟ್ ಆಫ್ ದ ಬಾಕ್ಸ್. ಹಾಗೆ ನನ್ನ ಈ 18 ವರ್ಷದ ಜರ್ನಿಯಲ್ಲಿ ನನಗೆ ಅಡುಗೆ ಕಲೆಯಿಂದ ತುಂಬ ಸಂಪೂರ್ಣವಾದ ಒಂದು ಸಾಕ್ಷಾತ್ಕಾರದ ಸಾರ್ಥಕತೆ ಸಿಕ್ಕಿದೆ. ನಾನು ಏನೆಲ್ಲ ಮಾಡಬೇಕಂತ ಇದ್ದೇನೆ ಅದಕ್ಕೆಲ್ಲ ಪೂರಕವಾಗಿ ಅಡುಗೆ ಕಲೆ ನನಗೆ ಸಪೋರ್ಟ್ ಆಗಿದೆ. ನಾನು ಸೇರುವಾಗ ತುಂಬ ಜನ ಹೇಳ್ತಾಯಿದ್ರು, ಏನಂದರೆ ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಿದ್ದಾರೆ, ನೀನು ಅಡಿಗೆಗೆ ಹೋಗ್ತಿದ್ಯಾ, ಏನು ಮಾಡಲಿಕ್ಕಾಗ್ತದೆ ಇದರಲ್ಲಿ ಅಂತ. ಸ್ವತಃ ಒಂದು ದೊಡ್ಡ ಹೋಟೆಲಿನ ಓನರ್ ನನಗೆ ಹೇಳಿದರು, ನಾವೆಲ್ಲ ಹೋಟೆಲ್ ಮುಚ್ತಾ ಇದ್ದೇವೆ ಮರೆ, ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀಯ ಅಂತ ಹೇಳ್ತೀಯ. ಆದರೆ ನನಗೆ ನನ್ನ ಸಂಪೂರ್ಣ ಸಾಕ್ಷಾತ್ಕಾರ ಆಗಿರೋದು ಅಡಿಗೆಯಲ್ಲಿ ಮಾತ್ರ. ಅಡಿಗೆ ಕಲೆ ಒಂದಿದ್ದರಿಂದ ನಾನು ಇಲ್ಲಿ ತನಕ ಬೆಳೆದಿದ್ದೇನೆ. ನನ್ನ ಜೀವನ ಪರ್ಯಂತ ನಾನು ಅಡಿಗೆ ಕಲೆಗೆ ಅದರ ಋಣವನ್ನು ನಾನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಾನು ಹೇಳೋದು ಅದಕ್ಕೆ ಅಡಿಗೆ ಕಲೆಯೇ ಆಗಬೇಕಂತ ಇಲ್ಲ. ಯಾವುದೇ ಒಂದು ಉದ್ಯಮವನ್ನು ನಾವು ಮನಸ್ಸಿನಿಂದ ಮಾಡಿದರೆ, ನಮ್ಮ ಮನಸ್ಸಿಗೆ ಅದನ್ನು ತಗೊಂಡು ಮಾಡಿದರೆ ಖಂಡಿತ ಯಶಸ್ಸು ಅದ್ರಲ್ಲಿ ಸಿಕ್ಕೇ ಸಿಗ್ತದೆ. ಕೆಲವುದರಲ್ಲಿ ಇಮಿಡಿಯೇಟಾಗಿ ಸಿಗ್ತದೆ, ಕೆಲವುದರಲ್ಲಿ ಟೈಮ್ ತೊಗೊಂಡು ಸಿಗ್ತದೆ. ನಮಗೆ ಅದರ ಪೇಷನ್ಸ್, ಅದರೊಟ್ಟಿಗಿರುವ ಕಮಿಟ್ಮೆಂಟ್ ಮಾತ್ರ ನಾವು ಕಾನ್ಸ್ಟೆಂಟಾಗಿ ಇಟ್ಕೊಳ್ಬೇಕು. ಇದು ನನ್ನ ಒಂದು ಪುಟ್ಟ ಜರ್ನಿ.